ಎಲ್ ನಾಗರಾಜ್ ಕರ್ನಾಟಕ ರಾಜ್ಯದ ದಾಸರಳ್ಳಿ ಕ್ಷೇತ್ರದ ವಾಸಿಯಾದ ನಾನು ಇಂದು 10ನೇ ಎಪಿಸೋಡನ್ನು ಶುರು ಮಾಡುತ್ತಿದ್ದೇನೆ. ವಿಷಯ ಏನು ಅಂದರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಲ್ಲಿ ಇರುವ 6 ಮಂದಿ ಸೇರಿ ಈಗಿನ 5 ತಿಂಗಳುಗಳಿಂದ ಮುಖ್ಯಮಂತ್ರಿಗಳ ಆಯ್ಕೆಯ ಬಗ್ಗೆ ಬಹಳ ಕಷ್ಟದಲ್ಲಿರುವ ಹೈಕಮಾಂಡ್ ನೋಡಿದರೆ ಇಡೀ ದೇಶದ ಪ್ರತಿ ಮತದಾರರಿಗೆ ಅಲ್ಲದೆ ಬೇರೆ ಬೇರೆ ದೇಶದ ಮುಖಂಡರುಗಳಿಗೆ ಬಹಳ ಅಸಹ್ಯವಾಗುತ್ತಿದೆ. ಆದ್ದರಿಂದ ನಾನು ಒಂದು ಸಲಹೆಯನ್ನು ನೀಡುತ್ತಿದ್ದೇನೆ. ಈ ಸಲಹೆ ಇಡೀ ದೇಶದ ಪ್ರತಿ ಮತದಾರರು ಹಾಗೂ ಬೇರೆ ಬೇರೆ ದೇಶದ ಮುಖಂಡರುಗಳು ಒಪ್ಪುವ ಹಾಗೆ ಇದೆ. ದಯವಿಟ್ಟು ಯೋಚನೆ ಮಾಡಿ. ಏನು ಆ ಸಲಹೆ ಎಂದರೆ, ಎಷ್ಟು ಜನ ಶಾಸಕರು ಪಕ್ಷದಲ್ಲಿ ಇದ್ದಾರೋ ಅಷ್ಟು ಜನ ಶಾಸಕರನ್ನ ಒಗ್ಗೂಡಿಸಿ ಹೈಕಮಾಂಡು, ಎಷ್ಟು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರನ್ನೂ ಸೇರಿಸಿ ವೋಟಿಂಗ್ ಬ್ಯಾಲೆಟ್ ಪೇಪರಲ್ಲಿ ಏನು ಮತದಾರರೆಲ್ಲ ವೋಟಿಂಗ್ ಮಾಡಿರುತ್ತಾನೆ, ನೀವೆಲ್ಲ ಹೈಕಮಾಂಡು ಎಲ್ಲ ಶಾಸಕರುಗಳು ಆಗಿರೋದು. ಅದೇ ತರಹ ವೋಟಿಂಗ್ ಮಾಡಿದರೆ ಅವರ 10 ಜನ ಆಕಾಂಕ್ಷಿಗಳಿರಲಿ, 4 ಜನ ಇರಲಿ, ಯಾರೇ ಇರಲಿ, ವೋಟಿಂಗಲ್ಲಿ ಆಯ್ಕೆ ಆಗಿರುವ ಪಕ್ಷದಿಂದ ಶಾಸಕರುಗಳು ಯಾರಿಗೆ ಹೆಚ್ಚಿಗೆ ಓಟ್ ಹಾಕಿರ್ತಾರೋ ಅವರೇ ಮುಖ್ಯಮಂತ್ರಿ. ಇದನ್ನು ಮಾಡಿದರೆ ಎಲ್ಲರಿಗೂ ಒಳಿತು. ಆದ್ದರಿಂದ ನನ್ನನ್ನು ಅನ್ಯತಾ ಭಾವಿಸದೆ ಇದನ್ನು ಒಂದೇ ದಿನ 2 ದಿನದಲ್ಲಿ ತಾವು ಹೈಕಮಾಂಡರ್ ಮಾಡ್ಬೋದು. ಮಾಡಿ ಮುಗಿಸಿ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿ. ಇದು ನನ್ನ ಇಡೀ ಪಕ್ಷಕ್ಕೆ, ದೇಶಕ್ಕೆ ಅಳಿಲು ಸೇವೆ ಸಲ್ಲಿಸುತ್ತಿರುವ ಸಲಹೆಯಾಗಿದೆ. ವಂದನೆಗಳೊಂದಿಗೆ ಎಲ್ ನಾಗರಾಜ್.